ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ಮೂರು ರಾಜ್ಯಗಳ ಸುಮಾರು 17 ಲಕ್ಷ ಎಕರೆ ಪ್ರದೇಶಕ್ಕೆ ನೀರನ್ನು ಕೊಡುವಂತಹ ತುಂಗಭದ್ರಾ ಡ್ಯಾಂ ಅಪಾಯದಲ್ಲಿದೆ ಎಂಬುದು ವರದಿ ಎಲ್ಲರಿಗೂ ಗೊತ್ತು. ಜಲಾಶಯಕ್ಕೆ ಕಟ್ಟಿದ ನಂತರ 7 ವರ್ಷಗಳಿಂದ ಬಂದಿರದಿದ್ದ ಬಹುದೊಡ್ಡ ಅಪಾಯ ಬಂದಿದೆ ಎಂಬುದು ಈಗ ಬಹುಜನರ ಲೆಕ್ಕಾಚಾರ. ಟಿಬಿ ಡ್ಯಾಮ್ನ ಅಂದರೆ ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಈಗ ಸದ್ಯಕ್ಕೆ 46-47 ಗಂಟೆ. ಈ ಗೇಟ್ನ ಮೇಲೆ ಒತ್ತಡ ಬಿದ್ದು ಬೇರೆ ಗೇಟ್ಗಳಿಗೆ ಅಥವಾ ಅಕ್ಕಪಕ್ಕದ ಗೇಟ್ಗಳಿಗೆ ಸಮಸ್ಯೆ ಆಗಬಹುದು ಎಂಬುದು ತಂತ್ರಜ್ಞರ ಲೆಕ್ಕಾಚಾರ. ಪರಿಣಾಮ ಡ್ಯಾಮ್ನ 32 ಗೇಟ್ಗಳಿಂದ ಎಷ್ಟು ನೀರನ್ನು ಹೊರಕ್ಕೆ ಬಿಡಲಿಕ್ಕೆ ಸಾಧ್ಯವಿದೆಯೋ ಅಷ್ಟನ್ನು ಹೊರಕ್ಕೆ ಬಿಡ್ತಾ ಇದ್ದಾರೆ. ಪರಿಣಾಮ 1 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಟ್ಟಿದ್ದಾರೆ ನದಿ ಪಾತ್ರಕ್ಕೆ. ಸದ್ಯಕ್ಕೆ ಡ್ಯಾಮ್ ಒಳಕ್ಕೆ ಒಂದು 25,000 ಕ್ಯೂಸೆಕ್ ಒಳಹರಿವು ಇದೆ. ಇಲ್ಲಿಯವರೆಗೆ ಅಂದರೆ ನಿನ್ನೆ ಈ ಡ್ಯಾಮ್ ಕತೆ ಬೆಳಕಿಗೆ ಬಂದ ನಂತರದ ಸಮಯದಲ್ಲಿ ಸುಮಾರು ಇಲ್ಲಿಯವರೆಗೆ 21 TMC ನೀರನ್ನು ಹೊರಗೆ ಕಳಿಸಿದ್ದಾರೆ. ಆಂಧ್ರ ಪ್ರದೇಶದ ಶ್ರೀಶೈಲ, ನಾಗಾರ್ಜುನ ಸಾಗರ, ಪ್ರಕಾಶಂ ಬ್ಯಾರೇಜ್ಗಳು ಈಗಾಗಲೇ ತುಂಬ ಹೋಗ್ಬಿಟ್ಟಿದೆ. ಇದರ ಕೆಳಗಡೆ ಇರುವಂಥ ಬ್ಯಾರೇಜ್ಗಳೆಲ್ಲವೂ ಅಥವಾ ಮಿನಿ ಡ್ಯಾಮ್ಗಳು. ಪರಿಣಾಮ ಏನಾಗುತ್ತೆ, ಅವರು ನೀರಿಂದ ಬಿಡ್ತಾ ಇದ್ದಾರೆ ಹೊರಕ್ಕೆ, ಮತ್ತೆ ಬೇರೆ ದಾರಿ ಇಲ್ಲದೆ ಎಲ್ಲವೂ ಸಮುದ್ರ ಪಾಲಾಗುತ್ತಿದೆ. ಗೇಟ್ ಕೊಚ್ಚಿ ಹೋದ ಸ್ಥಳದಲ್ಲಿ ಕೆಲಸ ಆರಂಭಿಸಬೇಕು ಅನ್ನೋದೇ ಆದರೆ ಈ ಡ್ಯಾಮ್ ಕ್ರಸ್ಟ್ ಗೇಟ್ ಏನಿದೆ ಅದರ ಕೆಳ ಹಂತಕ್ಕೆ ನೀರಿನ ಪ್ರಮಾಣ ಬಂದು ನಿಲ್ಲಬೇಕು. ಅದು ನಿಲ್ಲಬೇಕು ಅನ್ನುವುದಾದರೆ ಸುಮಾರು 60 TMCಯಷ್ಟು ನೀರು ಡ್ಯಾಮ್ನಿಂದ ಹೊರಕ್ಕೆ ಹೋಗಬೇಕು. ಈಗ ಒಂದು 21 ಇನ್ನೊಂದು 40 TMC ಅಂತ ಲೆಕ್ಕ. ಮಧ್ಯದಲ್ಲೇ ಆದರೆ ಸಂತೋಷ. ಸರ್ಕಾರದ ಸೂಚನೆಯ ಮೇರೆಗೆ ಆ ಥರ ನೀರು ಖಾಲಿ ಮಾಡಬೇಕು ಅಂದರೆ ಇನ್ನು 3-4 ದಿನನಾದರೂ ಬೇಕು. ಇದೇನು ಮನೆಯಲ್ಲಿ ಒಂದು ಬಕೆಟ್ ನೀರಿಗೆ ಏನೋ ಒಂದು ಹುಳ ಬಿದ್ದಿತ್ತು ಅಂದರೆ ತೊಗೊಂಡೋಗ್ಬಿಟ್ಟು ಆಚೆ ಸುರಿದ್ಬಿಟ್ಟು ಬಂದಂಗೆ ಅಲ್ವೇ, ಹಂಗಲ್ವಲ್ಲ. ಹಾಗೆ ಸರ್ಕಾರದ ಸೂಚನೆಯ ಮೇರೆಗೆ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್, ಹೊಸಹಳ್ಳಿಯ ಹಿಂದೂಸ್ತಾನ್ ಇಂಜಿನಿಯರಿಂಗ್ ವರ್ಕ್ಸ್, ಹಮೀದ್ ಗ್ರೂಪ್ ಮತ್ತು ಜಿಂದಾಲ್ನಲ್ಲಿ 4 ಹೊಸ ಗೇಟನ್ನು ನಿರ್ಮಿಸ್ತಿದ್ದಾರೆ. ಯಾಕೆ ಅಂದರೆ ಯಾವುದೋ ಒಂದನ್ನು ಅಂತಿಮಗೊಳಿಸಲಿಕ್ಕೆ. ನಂತರ ಇಫ್ ದ ಡಿಸೈನ್ ಈಸ್ ಕಾಮನ್, ಐ ಡೋಂಟ್ ನೋ ವೈ ಫಾರ್, ಗೊತ್ತಿಲ್ಲ, ಏನೋ ಮಾಡಿದ್ದಾರೆ, ಬ್ಯಾಕಪ್ ಇರಲಿ ಅಂತ ಮಾಡಿದಾರೋ ಏನೋ, ನನಗೆ ಐಡಿಯಾ ಇಲ್ಲ. ಅಥವಾ ಅಳವಡಿಸೋವಾಗ ಒಂದಲ್ಲ ಆ ಕಡೆ ಈ ಕಡೆದು ಏನಾರು ಡ್ಯಾಮೇಜ್ ಆಗಿದ್ರೆ ಅದನ್ನು ಅಳವಡಿಸ್ಬಿಡೋಣ ಅಂತ ಏನಾರು ಮಾಡಿದಾರೋ ಏನೋ, ನೋ ಐಡಿಯಾ, ಗೊತ್ತಿಲ್ಲ. ಏನೋ ಇದಕ್ಕೊಂದು 8-10 ದಿನ ಬೇಕು ಅಂತಿದ್ದಾರೆ. ನೀರು ಇಳಿಬೇಕು, ಅದಾದಮೇಲೆ ಒಂದು 8-10 ದಿನ ಬೇಕು. ಈ ಮಧ್ಯೆ ರೈತರ ಬೆಳೆಯನ್ನು ಉಳಿಸ್ತೀವಿ ಅನ್ನೋ ಭರವಸೆನ ಜಲಸಂಪನ್ಮೂಲ ಮಂತ್ರಿ DCM ಕೊಡ್ತಾ ಇದ್ದಾರೆ. ಅದು ಹೇಗೆ ಕೊಡ್ತಿದ್ದಾರೆ ನನಗೆ ಅರಿವಿಲ್ಲ. ಯಾಕಂದರೆ ನೀರು ಖಾಲಿ ಆದ ಮೇಲೆ ಬೆಳೆಯನ್ನು ಉಳಿಸುವ ಕಾರ್ಯ ಅಷ್ಟು ಸುಲಭ ಅಲ್ಲ. ಕುಡಿಯೋಕೆ ಬೇಕಾಗುತ್ತೆ, ಕುಡಿಯೋಕ್ಕೂ ಬೇಕು, ಇತರೆ ಕಾರ್ಯಗಳಿಗೆ ಬೇಕು, ಎನ್ವಿರಾನ್ಮೆಂಟಲ್ ರೀಸನ್ಸ್ಗೆ ಒಂಚೂರು ನದಿ ಪಾತ್ರಕ್ಕೆ ನೀರನ್ನು ಬಿಡ್ತಾ ಇರಬೇಕಾಗತ್ತೆ. ಹೇಗಾಗತ್ತೆ ಐ ಹ್ಯಾವ್ ನೋ ಐಡಿಯಾ. ಬಟ್ ಎಷ್ಟು ನೀರು ಬಿಡ್ತಾರೆ ಅನ್ನೋದ್ರ ಮೇಲೆ ಅವೆಲ್ಲ ಹೋಗತ್ತೆ ಪರಿಸ್ಥಿತಿ ಸದ್ಯಕ್ಕೆ. ಓಕೆ, ಸಣ್ಣದಾಗಿ ಇದರದ್ದು ಏನು ಅಂತ ನೋಡಿ ಮುಂದಿನ ಸುದ್ದಿಗಳಿಗೆ ಹೋಗೋಣ. 49ರಲ್ಲಿ ಡ್ಯಾಮ್ ಕಟ್ಟಕ್ಕೆ ಪ್ರಾರಂಭ, ಇವರು 53ಕ್ಕೆ ಮುಗಿಸಿದ್ದಾರೆ. ನಮ್ಮ ಪುಣ್ಯ ಅದು ಬೇಗ ಮುಗಿದಿದೆ ಡ್ಯಾಮು. ಆಲಮಟ್ಟಿ ಥರ ಅಲ್ಲ. ಆಲಮಟ್ಟಿ ತಗತ್ತು ಟೈಮ್ ತಗತ್ತು, ಕೊನೆಗೊಂದಿನ ಉಸ್ಸಪ್ಪ ಅಂತ ಮುಗಿಸಿದ್ರು. ಅದು ಪೂರ್ತಿ ಇಲ್ಲ ಅಂತ ಕರ್ನಾಟಕದ ವಾದ ಗೇಟಿನ ಇದು ಹೈಟ್ ವಿಚಾರದಲ್ಲಿ. 7 ದಶಕಗಳಿಗೆ ಮೊದಲ ಬಾರಿಗೆ ಇದು ಒಂದು ಗೇಟ್ ಕೊಚ್ಕೊಂಡು ಹೋಗಿರೋವಂಥದ್ದು. ಚೈನ್ ಲಿಂಕ್ ಕಟ್ಟಾಗಿ ಕೊಚ್ಚಿ ಹೋದ 40 ಟನ್ ಗೇಟ್ ಇದು ಅಂತ ಹೇಳ್ತಿದ್ದಾರೆ. ಅಂದರೆ ಗೇಟ್ಗಳ ನಿರ್ವಹಣೆಗೆ ಅವುಗಳನ್ನ ಲಿಫ್ಟಿಂಗೋ ಮೂಮೆಂಟೋ ಡ್ಯಾಶ್ಗೋ ಚೈನನ್ನೇ ಯೂಸ್ ಮಾಡ್ತಾರೆ ಇವರು. ಅದು ಲಿಂಕ್ ಕಿತ್ತು ಹೋಗ್ಬಿಟ್ಟಿದೆ, ಅದರ ತೂಕಕ್ಕೆ ಹೋಗ್ಬಿಟ್ಟಿದೆ ಅದು ಅಂತ ಹೇಳ್ತಿದ್ದಾರೆ. ಎಂಥದ್ದು ಗೇಟ್ ಓಪನ್ ಮಾಡುವಾಗ ಚೈನ್ ಕಟ್ಟಾಗಿದ್ದರಿಂದ ಅನಾಹುತ ಸಂಭವಿಸಿದೆ. 35-40 ಟನ್ ಬಾರದ ಗೇಟ್ ಇದಾಗಿರೋದ್ರಿಂದ ಹೆಚ್ಚು ದೂರ ಹೋಗಿರಲ್ಲ ಅಂತಿದ್ದಾರೆ. ಅದು ಹೆಚ್ಚು ದೂರ ಹೋಗಿದೆಯೋ ಬಿಟ್ಟಿದೆಯೋ ತಂದು ತೂಕಕ್ಕೆ ಹಾಕೋಬೇಕು ನೀವು. ಅದನ್ನೇನು ರಿಪೇರಿ ಮಾಡಿ ಹಾಕ್ತೀವಿ ಅನ್ನೋ ಸ್ಟೇಜ್ ಏನಿರಲ್ಲ. ಹಾಗಾಗಿ ಅದು ಅಲ್ಲೇ ಇದ್ರೂ ಏನು ದೊಡ್ಡ ಇದಲ್ಲ. ಅದು ಕಬ್ಬಣ ಬೇಕು ಅಂದರೆ ತೂಕಕ್ಕೆ ಹಾಕ್ಬೇಕು, ಹಳೆ ಸೀಸ. ಈ ಚೈನ್ ಗೇಟ್ ಬಾಳಿಕೆ ಅವಧಿ ಸುಮಾರು 45 ವರ್ಷ. ಆದರೆ 70 ವರ್ಷದಿಂದ ಇದೇ ಬಳಕೆ ಆಗ್ತಾ ಇದೆ. ಉಳಿದ ಗೇಟ್ಗಳು ಸುಭದ್ರ ಸ್ಥಿತಿಯಲ್ಲೇ ಇವೆ.
4 ವರ್ಷದ ಹಿಂದೆ ಗೇಟ್ ಬದಲಾಯಿಸೋಕ್ಕೆ ಕೇಂದ್ರ ಜಲ ಆಯೋಗ ಹೇಳಿತ್ತಂತೆ ಸ್ಟಾಪ್ ಲಾಗ್ ಗೇಟನ್ನು ಅಳವಡಿಸಿ ಇಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿತ್ತೆ. ಸ್ಟಾಪ್ ಲಾಗ್ ಗೇಟ್ ಈಸ್ ಎ ನ್ಯೂವರ್ ವರ್ಷನ್ ಆಫ್ ಗೇಟ್ ಸಿಸ್ಟಮ್ಸ್, ಹೊಸ ವರ್ಷನ್. ದ ಮೆಥಡಾಲಜಿ ಇಸ್ ಡಿಫರೆಂಟ್. ಅದರಲ್ಲಿ ಇಟ್ಸ್ ಆಲ್ಮೋಸ್ಟ್ ಲೈಕ್ ಟ್ವಿನ್ ಗೇಟ್ಸ್ ಥರ, ಒಂದೇನಾದ್ರು ಆದರೂ ಇನ್ನೊಂದು ಹೆಚ್ಚು ಕಡಿಮೆ ಬ್ಯಾಕಪ್ ಥರ ಅದು ಕೆಲವು ಡ್ಯಾಮ್ಗಳಲ್ಲಿ ಈಗ ಮಾಡ್ಕೊಂಡಿದ್ದಾರೆ ದೇಶದ ಬಹುತೇಕ ಕಡೆ, ಇವನ್ ರಾಜ್ಯದಲ್ಲಿ. ಆದರೆ ವರ್ಷದ ಹಿಂದೆ ಚೆನ್ನೈದೊಂದು ತಂಡ ಬಂತಂತೆ, ಅದು ಬಂದು ಎಲ್ಲ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಹೋದ್ರಂತೆ ಮನೆಗವರು. ಸರಿ, ಏನು ಮಾಡೋಣ ಈಗ? ಡಿ.ಕೆ ಮಾತಾಡಿದ್ದಾರೆ, ನೋಡೋಣ ಸರ್. ಹೋಗಿದೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀವಿ. ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ, ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 4-5 ದಿನದಲ್ಲೇ ರಿಪೇರಿ ಮಾಡೋಂಥದ್ದು, ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸೋವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲದೆ ಇದಾಗ್ಲಿಕ್ಕೆ ಸಾಧ್ಯನಾ ಸರ್? ಓಕೆ, ಇರ್ಬೋದು. ಪಾರ್ಟ್ಲಿ ಮೇಂಟೆನೆನ್ಸ್ ಫೇಲ್ಯೂರ್ ಒಂಚೂರು ಇರಬೇಕು ಅಂತ ಅನಿಸ್ತಿದೆ, ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಭಾರತದಲ್ಲಿ ಒಂದು ಬಹುದೊಡ್ಡ ಸಮಸ್ಯೆ ಇದೆ ಈ ಥರ ಬೃಹತ್ ಕಾಮಗಾರಿಗಳು ಅಥವಾ ಮತ್ತು ಅವುಗಳ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ನಲ್ಲಿ. ಅದು ನಡೀತಾ ಇದ್ದರೆ ನಡೀತಾ ಇರೋಕ್ಕೆ ಬಿಡ್ತಾರೆ. ಅದರ ಕಾಲಾವಧಿ ಮತ್ತು ವಯಸ್ಸು ಆಯಸ್ಸು ಮುಗಿದಿದೆ ಅಂದರೆ ಅದು ಏನಾದ್ರು ಆಗಿರಲಿ ಬದಲಾಯಿಸೋಣ ಅಂತ ಬದಲಾಯಿಸಲ್ಲ. ಈ ನಮ್ಮ ದೇಶದ ರೋಗ ಇದು. ಯಾಕೆ ಬೇಕು ಅಂತ ಅದೇ ಮುಟ್ಟ ಹಿಂಗೆ ನಡ್ಕೊಂಡು ಹೋಗ್ತಿದೆಯಲ್ಲ, ನಡ್ಕೊಂಡಲ್ಲಿ ಬಿಡು ಅಂತ. ಫಾರ್ ಎಕ್ಸಾಂಪಲ್, ಯಾವುದೊಂದು ಬ್ರಿಡ್ಜ್ ಕಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಅದನ್ನು ಕಟ್ಟಿದ ಟೈಮಲ್ಲಿ ಅವ್ರು ಹೇಳಿರ್ತಾರೆ ಇದಕ್ಕೆ ಹಬ್ಬ ಅಂದರೆ 5-6 ವರ್ಷ 7-8 ವರ್ಷ, ಅದೇ ಟೆಂಪೊರರಿ, ಇದಕ್ಕೆ ನೀವು ಪರ್ಮನೆಂಟ್ಲಿ ಏನಾದ್ರು ಮಾಡ್ಕೊಳ್ಳಿ ಅಂತ ಟೆಂಪೊರರಿ ಮಾಡಿಕೊಟ್ಟಿದ್ದೀವಿ ಅಂತಾರೆ. ಆದರೆ ಇರೋದು ನಡೀತಾ ಇದ್ರೆ 20 ವರ್ಷ ಆದರೂ ನಡೀತಾ ಇದೆ ಅಂತ ನಡೆಸ್ತಾರೆ. ಬಿದ್ದೋದಾಗ ಹೇಳ್ತಾರೆ ಮಾಡಬೇಕಾಗಿತ್ತದು, ಮಾಡಿಲ್ಲ, ಅದು ನಿರ್ಲಕ್ಷ್ಯ ಅಂದ್ಬಿಡೋದು. ಅವಾಗ ಯಾರನ್ನೇ ಹೇಳೋದು ಇದು ಕ್ವಶನ್ ಆಫ್ ನಿರ್ಲಕ್ಷ್ಯ ಎಲ್ಲ. ಆಮೇಲೆ ಯಾಕೆ ಅಂತಂದರೆ ದಿಸ್ ಇಸ್ ಎ ಬೇಸಿಕಲಿ ಎ ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕವಾಗಿ ಉದ್ಭವಿಸಿರುವಂತಹ ಒಂದು ಅವಘಡ ಅಂತಲೇ ಇಟ್ಕೋಬೇಕು. ಯಾರು ಚೈನ್ ಲಿಂಕ್ನ 5 ಡಿ.ಕೆ. ಶಿವಕುಮಾರ್ 6 ಸಿದ್ದರಾಮಯ್ಯನೋ ಅಥವಾ ಇನ್ಯಾರೋ ಒಬ್ರು ಹೋಗ್ಬಿಟ್ಟು ಏನು ಕಟ್ ಮಾಡಿ ಬರಲಿ ಅಂತನೋ ಅಥವಾ ಅದಕ್ಕೊಂದು ಪೂಜೆ ಮಾಡಿಸಿರಲ್ಲ. ಅದು ಯಾವಾಗ ಕಟ್ಟಾಗತ್ತೆ ಕಟ್ಟಾಗಲಿ ಅಂತ ಯಾರು ಮಾಡಿಸಿರಲ್ಲ. ಹಾಗೆ ಅದು ಅಷ್ಟರ ಮಟ್ಟಿಗೆ ಅದನ್ನು ಹಾಗೆ ಟ್ರೀಟ್ ಮಾಡಬೇಕು. ಆ ಮನೋಸ್ಥಿತಿಯಲ್ಲಿ ನಾವು ಇರಬೇಕು. ಈ ಥರದ ವಿಚಾರಗಳನ್ನು ಹೇಗೆ ರಿಸೀವ್ ಮಾಡಬೇಕು ಅನ್ನೋಕ್ಕೆ. ಇನ್ನು ಅದು ಕಟ್ಟಾಗಿರೋದು ಆಗಿದೆ. ಈಗ ಅದರದ್ದು ರಿಪೇರಿ ಕ್ವಶನ್ನಲ್ಲಿ ನಿಮಗೆ ಎಷ್ಟು ಬೇಗ ಹೊಸ ಗೇಟನ್ನು ಅಳವಡಿಸಿ ಎಷ್ಟು ನೀರನ್ನು ಉಳಿಸ್ಬೋದೋ ಅಷ್ಟು ಉಳಿಸ್ಬೇಕಷ್ಟೆ. ಅದು ನಮ್ಮ ಪ್ರಿಯಾರಿಟಿ. ಈಗ ನಮ್ಮ ಪ್ರಿಯಾರಿಟಿ ಏನು ಅಂದರೆ ಗೇಟನ್ನು ಎಷ್ಟು ಬೇಗ ಹಾಕಲಿಕ್ಕೆ ಆಗತ್ತೆ ಆದ ರೀತಿ ಬೇಗ ಎಷ್ಟು ನೀರನ್ನು ಉಳಿಸ್ಬೇಕು. ಓಕೆ, ಗೇಟನ್ನು ಹಾಕೋದು ಸುಲಭನಾ? ನೋ, ಇಟ್ಸ್ ನಾಟ್ ಈಸಿ. ಆ ಪ್ರೆಷರ್ ಆಫ್ ವಾಟರ್, ಹೈಡ್ರೋ ಪ್ರೆಷರ್ ಏನಿರುತ್ತೆ ಅಂತಂದರೆ ಬ್ಯಾಕಲ್ಲಿ ಅಷ್ಟು ಈಸಿ ಅಲ್ಲ ಅದು ಕೆಲಸ ಮಾಡೋದಲ್ಲಿ. ಹಾಗಾಗಿ ಒಂದು ತಜ್ಞರವ್ರು ಹೇಳ್ತಿರೋ ಪ್ರಕಾರ ಯಾವುದೋ ಒಂದು ಲೆವೆಲ್ಗೆ ಅದು ಕೆಳಗೆ ಬರಲೇಬೇಕು, ಅದು ಬೇರೆ ದಾರಿ ಇಲ್ಲ ಅವ್ರುಗಳಿಗೂ. ನೀರು ಉಳಿಸ್ಕೊಂಡು ಮಾಡ್ಲಿಕ್ಕಂತೂ ಆಗೋದಿಲ್ಲ. ಎಷ್ಟು ಉಳಿಸ್ಬೋದೋ ಅಷ್ಟು ಉಳಿಸ್ಕೋಬೇಕು ಇವ್ರೀಗ. ಆದರೆ ಇದು ಮುಗಿದ ನಂತರ ಒಂದು ತನಿಖೆಗೆ ಆರ್ಡರ್ ಆಗಲೇಬೇಕು. ಮತ್ತು ನೀವು ಹೇಳಿದ ಪ್ರಶ್ನೆ, ಅಧಿಕಾರಿಗಳು ಹೇಗೆ ಜವಾಬ್ದಾರ ಆಗ್ತಾರೆ? ಅಧಿಕಾರಿಗಳೇ ಜವಾಬ್ದಾರಿ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಯಾವುದ್ರಲ್ಲಿ ಜವಾಬ್ದಾರಿ ಆಗಬೇಕು ಅಂದರೆ ಅವರು ಕತ್ತರಿಸಿ ಬಂದಿದ್ದಾರೆ ಅಂತಲ್ಲ. ದ ಲೆವೆಲ್ ಆಫ್ ಮೇಂಟೆನೆನ್ಸ್ ಏನಾಗಿದೆ ಡ್ಯಾಮಲ್ಲಿ, ಈ ರೀತಿಯ ವಸ್ತುಗಳನ್ನು ಮತ್ತು ಬಿಡಿ ಭಾಗಗಳನ್ನು ಅದಕ್ಕೊಂದು SOP ಇರುತ್ತೆ. ಎಷ್ಟಕ್ಕೊಮ್ಮೆ ನೋಡಬೇಕು, ಹೇಗೆ ನೋಡಬೇಕು, ಅದೆಲ್ಲ ರೆಕಾರ್ಡ್ ಆಗಬೇಕು. ಇಲ್ಲ ಇದು ಅದರಲ್ಲಿ ಇದೆಯಾ ಇಲ್ವಾ, ಯಾರು ಜವಾಬ್ದಾರಿ ಒಂದು ಆಗಲೇಬೇಕದು. ಯಾರು ಜವಾಬ್ದಾರಿ ಆಗಿದ್ದಾರೆ ಅಂತಂದರೆ KSRTC ಬಸ್ಸು ಆಕ್ಸಿಡೆಂಟ್ ಆದಾಗ ಎದುರುಗಡೆಯಿಂದ ಯಾರು ಬಂದರೆ ಯಾರು ಏನು ಮಾಡೋಕ್ಕಾಗತ್ತೆ ಅಂತ ಬಿಡ್ತೀರಾ? ಇಲ್ವಲ್ಲ. ಅದು ಯಾವುದೋ ಪ್ರೈವೇಟ್ ಗಾಡಿನೇ ಆಗಲಿ ಬಿಡ್ತೀರಾ? ನೀವು ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಡ್ರೈವರು ಅಂತ ಬಿಡ್ತೀರಾ? ಕೇಸ್ ಹಾಕ್ತೀರೋ ಇಲ್ವೋ? ಇದು ಹಾಗೇನೆ. ಏನು ಮಾಡೋಕ್ಕಾಗತ್ತೆ ಅಂತ ಬಿಡಕ್ಕಲ್ಲ ಅಲ್ಲವ್ರು ದುಡ್ಡು ಕೊಟ್ಟು ಕೂರಿಸಿರೋದು. ಪ್ರಪಂಚದ ಯಾವುದೇ ಬಹುದೊಡ್ಡ ಇಂತಹ ಪ್ರಾಜೆಕ್ಟ್ಗಳು, ಕನ್ಸ್ಟ್ರಕ್ಷನ್ಗಳ ಮೇಂಟೆನೆನ್ಸ್ಗಳ ಕತೆಗಳನ್ನು ಓದ್ಕೊಳ್ಳಿ. ಆಗ ಗೊತ್ತಾಗತ್ತೆ ಎಷ್ಟು ಕಾಳಜಿಯಿಂದ ಅದನ್ನು ಮೇಂಟೈನ್ ಮಾಡಬೇಕಾಗಿ ಬರುತ್ತೆ ಅಂತ. ಕಟ್ಟೋದು ಸುಲಭ, ಯಾವಾಗಲೂ ಅಷ್ಟೇ. ಸಾಮ್ರಾಜ್ಯಗಳನ್ನು, ಅದರ ಸಂಕೇತವಾಗಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಮತ್ತೊಂದನ್ನು ಕಟ್ಟೋದು ಸುಲಭ, ಮೇಂಟೆನೆನ್ಸ್ ಕಷ್ಟ. ಸೇಮ್ ನಾವು 30-40 ಹೇಳ್ತಾ ಇದ್ದೀನಿ. ಮನೆ ಕಟ್ಟಕ್ಕೆ ಹೋದಾಗ ಅಕ್ಕಪಕ್ಕದವ್ರು ನಮ್ಮ ಜೊತೆಯಲ್ಲಿ ಅರ್ಧ ಅಡಿಗೆ ಜಗಳ ಆಗಿರುತ್ತೆ, ಬಿಟ್ಕೊಡಲ್ಲ, ಸಿಕ್ಕಾಬಿಟ್ಟೆ.
ತಡ್ಕೊಳಕ್ಕಾಗಲ್ಲ ಆ ಪ್ರಮಾಣದಲ್ಲಿ ಆಗಿರುತ್ತೆ ಬೇಕಾದ್ರೆ. ಆಮೇಲೆ ಏನು ಸ್ಕೂಟ್ರ್ ನಿಲ್ಸೋಕ್ಕೂ ಆಗಬಾರ್ದು ಆ ಟೈಪ್ ಮನೆ ಕಟ್ಟಿರ್ತೀವಿ. ಆಮೇಲೆ ಗಂಡ ಹೆಂಡತಿ ಮಕ್ಕಳನ್ನು ಒಂದ್ಸರಿ ಒಂದು ಸರ್ವೆ ಮಾಡ್ರಪ್ಪ ಅಂದರೆ ಆ ಮನೆಯ 40% ಜಾಗಕ್ಕೆ ಅವ್ರು ಹೋಗೋದೇ ಇಲ್ಲ. ಅವ್ರು ಹೋಗೋದೇ ಇಲ್ಲ ಆ ಜಾಗಕ್ಕೆ, ಸುಮ್ಮನೆ ಕಟ್ಟೋವಾಗಿನೂ ಉತ್ಸಾಹ. ಹಾಗೆ ದೊಡ್ಡದನ್ನು ಕಟ್ಟೋದು ದೊಡ್ಡದಲ್ಲ, ಅದನ್ನು ಮ್ಯಾನೇಜ್ ಮಾಡೋದು ದೊಡ್ಡದು. ಮಗು ಮಾಡ್ಕೊಳ್ಳೋದು ದೊಡ್ಡದಲ್ಲ, ಮಗುವನ್ನು ಬೆಳೆಸೋದು ಇಂಪಾರ್ಟೆಂಟ್. ಹಾಗೆ ಇದು ಮಕ್ಕಳ ಥರ. ಐ ಹ್ಯಾವ್ ಸೀನ್ ಸಮ್ ಆಫ್ ದಿ ಸ್ಟೋರೀಸ್, ಓದಿದ್ದೀನಿ. ಫಾರ್ ಎಕ್ಸಾಂಪಲ್, ಟೇಕ್ ಎ ಗೋಲ್ಡನ್ ಗೇಟ್, ಟೇಕ್ ಲೀನಿಂಗ್ ಟವರ್ ಆಫ್ ಪೀಸಾ. ಹೇಗೆ ಅದನ್ನು ವಾಪಸ್ಸು ಕಂಟ್ರೋಲ್ ಮಾಡಿದ್ರು ಆ ಲೀನಿಂಗ್ ಇದನ್ನು, ಅಂದರೆ ಅದು ಬಾಗೋದನ್ನು. ಟೇಕ್ ದಿ ಮೇಂಟೆನೆನ್ಸ್ ಆಫ್ ಐಫಿಲ್ ಟವರ್ ತಗೊಳ್ಳಿ. ಇವೆಲ್ಲ ಮೇಂಟೆನೆನ್ಸ್ಗಳಲ್ಲೇ ಒಂದು ಗೋಲ್ಡನ್ ಸ್ಟ್ಯಾಂಡರ್ಡ್ಸ್. ನಮ್ಮಲ್ಲಿ ಮೇಂಟೆನೆನ್ಸ್ ಬಗ್ಗೆ ಭಾಳ ದೊಡ್ಡ ಸ್ಟ್ಯಾಂಡರ್ಡ್ ಇರಲ್ಲ, ಕಟ್ಟೋವಾಗ ಇಂಟ್ರೆಸ್ಟ್ ಸಿಕ್ಕಾಬಿಟ್ಟೆ ಇರುತ್ತೆ. ಯಾಕಂದರೆ ಅದರಲ್ಲಿ ಸೋರಿದ ರಸವನ್ನು ಬಾಯಿಗೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮೇಂಟೆನೆನ್ಸಲ್ಲೂ ಇದೆ ಆ್ಯಕ್ಚುಲಿ, ಯಾತಕ್ಕೆ ಮಾಡಲ್ವೋ ಗೊತ್ತಿಲ್ಲ. ಲೆಟ್ ಅಸ್ ಸಿ, ಈಗ ಇದೊಂದು ಆಗೋಗಿದೆ, ಏನು ಮಾಡ್ತಾರೆ ನೋಡೋಣ. ಇನ್ನು ತುಂಗಭದ್ರಾ ಜಲಾಶಯದಿಂದ ಸದ್ಯ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುತ್ತಿರೋದ್ರಿಂದ ನದಿ ಪಾತ್ರದ ಗ್ರಾಮಗಳಲ್ಲಿ ನೆರೆ ಭೀತಿ ಆವರಿಸಿದೆ. ಹಂಪಿಯ ಸ್ಮಾರಕಗಳು ಮುಳುಗುವ ಆತಂಕ ಎದುರಾಗಿದೆ. ಈಗಾಗಲೇ ಆನೆಗೊಂದಿಯಲ್ಲಿರುವಂತಹ ಕೃಷ್ಣದೇವರಾಯ ಸಮಾಧಿಯ 64ನೇ ಸಾಲಿನ ಕಲ್ಲಿನ ಮಂಟಪ ಮುಳುಗುವ ಹಂತ ತಲುಪಿದೆ. ಗಂಗಾವತಿ ಕಂಪ್ಲಿ ಸೇತುವೆ ಮೇಲೆ ನೀರು ಹರಿತಾ ಇರೋ ಕಾರಣ ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿದೆ, ಸ್ಥಗಿತಗೊಳಿಸಿದ್ದಾರೆ. ನದಿ ಪಾತ್ರದಲ್ಲಿ ಪ್ರವಾಹ ಸ್ಥಿತಿ ಎದುರಾಗ್ತಾ ಇದ್ದು, ನದಿ ಸಮೀಪಕ್ಕೆ ಮಕ್ಕಳನ್ನ ಜಾನುವಾರುಗಳನ್ನ ಬಿಡಬಾರದು ಅಂತ ಕೊಪ್ಪಳ ಜಿಲ್ಲಾಡಳಿತ ಡಂಗೂರ ಸಾರಿದೆ. ಅವಘಡಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ರೈತರ ಆಕ್ರೋಶ ಮತ್ತು ಆರೋಪ. ತೋರಿಕೆಗಾಗಿ ಜಲಸಂಪನ್ಮೂಲ ಮಂತ್ರಿಗಳು ಬಂದು ಹೋಗಿದ್ದಾರೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ರು. ಕೆಆರ್ಎಸ್ ಬಗ್ಗೆ ತೋರುವ ಕಾಳಜಿ ಇಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಎಡಬ್ಲ್ಯೂ ಅಂತಕ್ಕಂಥ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಎಡಬ್ಲ್ಯೂ ಅವರು ಒಂದು ದಿನ ಅಲ್ಲಿ ಬಂದಿಲ್ಲ, ಸುಮಾರು 6ರಿಂದ 7 ತಿಂಗಳ ಅಲ್ಲಿ ಡ್ಯೂಟಿನೇ ಮಾಡಿಲ್ಲ ಅಂತ. ಅತ್ಯಂತ ಅಧಿಕವಾಗಿ ಇದೇ ವರ್ಷ ಜಾಸ್ತಿ ಸ್ಟೋರೇಜ್ ಆದದ್ದು. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಗಳು ಕೂಡ ಆ ಜಾಗಕ್ಕೆ ಹೋಗದೆ ಇರತಕ್ಕಂಥದ್ದು ದುರದೃಷ್ಟ. ಎಕ್ಸಾಕ್ಟ್ಲಿ ಅದೇ ಅಧಿಕಾರಿಗಳ ಪಾತ್ರ ತನಿಖೆಗೆ ಬರಬೇಕಾಗಿರುತ್ತೆ. ಅದೇ ಮೇಂಟೆನೆನ್ಸ್ ಲಾಗ್ ಇರಬೇಕಲ್ಲ, ಪ್ರತಿಯೊಂದಕ್ಕೂ ಲಾಗ್ ಇರಬೇಕು. ಇದಕ್ಕೆಲ್ಲ ಮೇಂಟೆನೆನ್ಸ್ ಆಗಿದ್ಯಾವಾಗ, ಯಾರು ಮಾಡಿದ್ದು, ಹೇಗೆ ಮಾಡಿದ್ದು, ಯಾವ ಕಂಡೀಷನಲ್ಲಿದೆ, ಇವೆಲ್ಲ ಆಗಬೇಕಲ್ಲ. ಇದಕ್ಕೆಲ್ಲ SOPಗಳಿದೆ ವರ್ಲ್ಡ್ ವೈಡ್ ಅಲ್ಲಿ. ಸಿವಿಲ್ ಸ್ಟ್ರಕ್ಚರ್ಸ್ಗೆ ಇಂಥದಕ್ಕೆಲ್ಲ ಅದ್ಭುತವಾದ ಮಾನದಂಡಗಳಿವೆ. ಇದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋಕ್ಕೆ ಯಾರು ಮಾಡಿಲ್ಲ ಅನ್ನೋದು ಆಗಬೇಕು. DK ಶಿವಕುಮಾರ್ DCM ಹೇಳ್ದಂಗೆ ಅಧಿಕಾರ ಕೇಳಿದ್ರೆ ಏನೀಗ ಅಂತಂದರೆ ಯಾರನ್ನೂ ಏನು ಕೇಳಲೇಬೇಡಿ. ನಾಳೆ ಎಲ್ಲ ವಾಲ್ಮೀಕಿ ಅದಾದ್ರಲ್ಲಿ ಅಧಿಕಾರಿಗಳನ್ನ ಅಲ್ಲಿ ಯಾಕೆ ಅಧಿಕಾರಿಗಳನ್ನ ಕೇಳಿದ್ರೆ ಏನೀಗ ಅಂತ ಹೇಳಲ್ಲ. ನಮ್ಮನ್ನು ಮಾತ್ರ ಕೇಳಬೇಡಿ, ಅವ್ರನ್ನ ಮಾತ್ರ ಕೇಳಿ ಅಂತ ಯಾಕೆ ಕೇಳ್ತೀರಿ? ಅಲ್ಲಿ ಏನೋ ಪಾಪ ಅಲ್ಲಿ ಆಫೀಸರ್ಗಳು 4 ಕಾಸು ಹೊಡ್ಕೊಂಡು ಹೋಗಿಲ್ವೇ, ಯಾಕಪ್ಪ ಅವ್ರ ಹೊಣೆ ಮಾಡ್ತೀರಿ? ಸ್ಟಾಪ್ ದಟ್ ಚೈಲ್ಡಿಶ್ ಟಾಕ್ಗಳು ಆಗಬಾರ್ದು. ಇದರಲ್ಲಿ ಗಂಭೀರತೆ ಉಳಿಸ್ಕೊಳ್ಳಿ. ಎರಡನೇದು ಅದರ KRS ಬಗ್ಗೆ ತೋರುವ ಕಾಳಜಿ ಅಂತ ಅದು ಆಕ್ರೋಶದ ಭಾಗವಾಗಿ ಬಂದಿರುವ ಮಾತು. ಯಾಕಂದ್ರೆ ಸಹಜವಾಗಿ ಬೆಳೆಗೆ ನೀರಿರಲ್ಲ, ನೀರು ಸ್ಟೋರೇಜ್ ಆಗಿದ್ದು ಹೋಗ್ತಾ ಇದೆಯಲ್ಲಪ್ಪ ನಮ್ಮ ಕಣ್ಣು ಮುಂದೆ ಅನ್ನೋದು ಆಕ್ರೋಶದ ಮಾತು. ಹಾಗೆ ಯಾರು ಏನು KRSಗೆ ಏನು ಚಿನ್ನದಲ್ಲಿ ತಗಡೊಡಿಸಿದಾರ ಹೋಗ್ಬಿಟ್ಟು ಇವ್ರುಗಳು? ಅಂಥದ್ದು ಇಲ್ಲ. KRS ಬುಡಕ್ಕೆ ಬಾಂಬ್ ಬಿಡಕ್ಕೆ ಹೊಂಟಿದ್ದಾರೆ. ಯಾವುದೋ ಬ್ಲಾಸ್ಟಲ್ಲಿ ಏನೋ ಜಲ್ಲಿಕಲ್ಲಿ ಇಲ್ಲದೆ ಹೋದ್ರೆ ನಮ್ಮ ಲೈಫೇ ಹೋಗ್ಬಿಡುತ್ತೆ ಅನ್ನೋ ಥರ ಕರ್ನಾಟಕ ಸರ್ಕಾರದವರು. ನಿಮ್ಮಂಥ ಗನಂದಾರಿ ಜನಗಳಿಗೆ ಏನು ಹೇಳಬೇಕು? ಅದೆಷ್ಟು ಸರಿ ಕೇಳಿದ್ದೀನೋ ಈ ಪ್ರಶ್ನೆ. ಅದೊಂದೇ ಜಾಗದಲ್ಲಿ ಜಲ್ಲಿ ಬೇಕಾ ನಿಮಗೆ ಅಂತ? ಇನ್ನೆಲ್ಲೂ ಇಲ್ವೇ ಇಲ್ವಾ ಗತಿ ನಿಮಗೆ ಅಂತ? ಅಪಾಯ ಇದೆ ಅಂತ ಹೇಳ್ತೀವಿ. ಯಾಕಪ್ಪ ಬೇಕು ಅಂತ ಅಲ್ಲಿ ಏನು ತಗಡೋಡಿಸಿದಾರ KRS ಅಲ್ಲಂಗಾರೆ? ಎಂಥದ್ದು ಇಲ್ಲ. ದುಡ್ಡು ತಿನ್ನಬೇಕೋ ಅಥವಾ ನಿರ್ಲಕ್ಷ್ಯ ಮಾಡಬೇಕೋ ಅಥವಾ ಸ್ವಾರ್ಥಕ್ಕೆ ಬದುಕಬೇಕೋ ಅನ್ನೋ ಆಡಳಿತಗಾರಗಳಿದ್ದಾಗ ಡೋಂಟ್ ಟೆಲ್ ಮಿ ಇದೆಲ್ಲ ಬಂದು ಹೇಳಬೇಡಿ ಅಲ್ಲಿ ಯಾಕೆ ಇಲ್ಲಿ ಯಾಕೆ ಅಂತ. ಅವ್ರಿಗೆಲ್ಲ ಒಂದೇನೆ, ಎಲ್ಲ ಮಕ್ಕಳು ವ್ಯಾಪಾರಿಗಳೇ ಅವ್ರಿಗೆ ಯಾರೂ ಇಲ್ಲ ಅವ್ರದ್ದನ್ನು ಬಿಟ್ಟು. ಇನ್ನು ಇರಿಗೇಷನ್ ಮಿನಿಸ್ಟರ್ ಅಲ್ಲೋಗೊಂದು ವಿಸಿಟ್ ಹಾಕಿ ಬಂದಿದ್ದಾರೆ ಅಂತ ರೈತರದ್ದು ಈಗ ಆರೋಪ. ಓಕೆ, ಅವ್ರು ಅಲ್ಲೇ ಕೂತಿದ್ದಿದ್ರೆ ಏನಾಗ್ತಿತ್ತು? ಅವ್ರೇನು ಗೇಟ್ ಹಾಕಕ್ಕಾಗಲ್ವಲ್ಲ? ಅವ್ರೇನು ಗೇಟ್ ಹಾಕಕ್ಕಾಗಲ್ಲ, ಅವ್ರೇನು ಹೋಗ್ಬಿಟ್ಟು ಅಡ್ಡ ನಿಂತ್ಕೊಳ್ಳೋಕ್ಕಾಗಲ್ಲ. ಅವ್ರ ಬಂಡೆ ಇರ್ಬೋದು, ಹಂಗನ್ಬಿಟ್ಟು ಅವ್ರು ಹೋಗಿ ಅಲ್ಲಿ ನೀರಿಗೆ ಅಡ್ಡಕ್ಕೆ ನಿಲ್ಲಕ್ಕಾಗತ್ತಾ ನಾ ಬಂಡೆ ಅಂತ? ಇಲ್ಲ, ಆಗಲ್ಲ. ದಿ ಅದರ್ ಸೈಡ್ ಆಫ್ ದಿ ಇಶ್ಯೂ ಏನು ಅಂದರೆ, ಮೇ ಬಿ ನನ್ನ ಪರ್ಸನಲಿ ನನಗನ್ಸೋದು ಇನ್ನೊಂದು ಸ್ವಲ್ಪ ಸಮಯವನ್ನು ಅಲ್ಲಿ ಅವ್ರು ಹೆಚ್ಚು ಸ್ಪೆಂಡ್ ಮಾಡಿದ್ದಿದ್ರೆ, ಮೇ ಬಿ ಎ ಡೇ ಆರ್ 2 ಆ ಥರ ಅಲ್ಲೇ ಕ್ಯಾಂಪ್ ಥರ, ಆ ಭಾಗದ ಜನರಿಗೆ ಒಂದು ನಂಬಿಕೆ, ವಿಶ್ವಾಸ ಮತ್ತು ಒಂದು ಭರವಸೆ.
ಒಬ್ಬ ಮಂತ್ರಿ ಬಂದು ಇಲ್ಲಿ ಟಿಕಾಣಿ ಹಾಕ್ಕೊಂಡು ಕೂತಿದ್ದಾರೆ ಪಾಪ ಅಂತ ಆ ಕಾಳಜಿ ತೋರಿಸ್ಬೇಕು ಅಷ್ಟೇ. ಅವರಲ್ಲೋಗಿ ಹೋಗಿ ನಿಂತ್ಕೊಂಡಿದ್ದು ಗೇಟ್ ಹಾಕೋಕ್ಕಾಗಲ್ಲ ನನಗೆ ಗೊತ್ತಾಗಲೇ ಹೇಳ್ದಂಗೆ. ನಾನೇ ಬಂಡೆ ಅಂತಂದಂಗೆ ನೀವೇ ಬಂಡೆಯಾಗಿ ಹೋಗಿ ನಿಲ್ಲಲು ಆಗುವುದೇ? ಆಗಲ್ಲ. ಹೌದು, ಅದೆಲ್ರಿಗೂ ಅರ್ಥ ಇದೆ ಅಷ್ಟೇ. ಎಸ್, TB ಡ್ಯಾಮ್ದು ಕ್ರಸ್ಟ್ ಗೇಟ್ ಕೊಚ್ಚಿಯೋದು ವಿಚಾರದಲ್ಲಿ ರಾಜಕೀಯ ಮುಂದುವರಿದೆ. ಮತ್ತೆ ಆಗಬಾರ್ದೆ. ಅದರಲ್ಲೂ ಆಗುತ್ತೆ. ಮತ್ತೆ ಬೆಳಗಾವಿಯಲ್ಲಿ ನಾಯಿ ಒಂದು ಮರಿ ಹಾಕಿದೆ. 3 ಹೆಣ್ಣು 2 ಗಂಡು. ಯಾಕಾಯಿತು 3 ಹೆಣ್ಣು 2 ಗಂಡು? ರಾಜಕೀಯ ನಡೆಯುತ್ತಿದೆ. ಆ ಲೆವೆಲ್ಗಿದೆ. ಇಟ್ ಶೋಸ್ ದಿ ಮೆಂಟಲ್ ಎಬಿಲಿಟಿ ಆಫ್ ಅವರ್ ಪಾಲಿಟಿಷಿಯನ್ಸ್. ನಮ್ಮನ್ನು ಆಡಳಿತಕ್ಕೆ ಬರ್ತಾ ಇದ್ದೀವಿ ಅನ್ನೋಂಥ ಧೋಕಾಗಳ ಮೆಂಟಲ್ ಎಬಿಲಿಟಿಗಳಿಂದ ತೋರಿಸ್ತಾ ಇದೆ ಇದೆಲ್ಲ. TB ಡ್ಯಾಮ್ಗೆ BJP ನಾಯಕರ ನಿಯೋಗ ಹೋಗಿದೆ. ಅಧ್ಯಕ್ಷ ವಿಜೇಂದ್ರ, ಅಶೋಕ್, ಬೊಮ್ಮಾಯಿ ಎಲ್ಲ ಹೋಗಿದ್ದಾರೆ. ಆರೋಪ ಮಾಡಿದ್ರು, ಜಲಸಂಪನ್ಮೂಲಗಳ ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿದ್ರು. ಕಾರಜೋಳ ಅವ್ರಂತ ಗೇಟ್ ಕೊಚ್ಚಿ ಹೋಗಿರೋದು ಸರ್ಕಾರಕ್ಕೆ ಅಪಶಕುನ ಅಂತಂದ್ರು. ಹೌದಾ? ಹಂಗೆಲ್ಲ ಇರುತ್ತಾ? ಐಸಿ ಪಾರ್ಲಿಮೆಂಟಲ್ಲಿ ನೀರು ಸೋರಿದ್ದು ಮೋದಿ ಸರ್ಕಾರಕ್ಕೆ ಅಪಶಕನ ಆಗಬಾರ್ದಾ? ಅದಾಗಬಾರ್ದು. ಇಲ್ಲ ಅದೆಲ್ಲ ಮಾಮೂಲು ಸಿವಿಲ್ ಪ್ರಾಬ್ಲಮ್. ಅದಾಗಬಾರ್ದಾ ಕಾರಜೋಳ್ರೆ? ಇಫ್ ಸಂಬಡಿ ಸೇಸ್ ಪಾರ್ಲಿಮೆಂಟಲ್ಲಿ ಅವತ್ತು ನೀರು ಸೋರಿದ್ದು ಮಳೆ ಬಂದಾಗ ಅದು ಮೋದಿ ಸರ್ಕಾರದ ಅಪಶಕುನ ಅಂತಂದ್ರೆ ಹೆಂಗಿರುತ್ತೆ? ನೀವೆಲ್ಲ ಮಂತ್ರಿಗಳಾಗಿ ಹಿರಿಯರಾಗಿ ಕೆಲಸ ಮಾಡಿರ್ತೀರಿ. ವ್ಯವಸ್ಥೆಗಳು ಮತ್ತು ಇಂತಹ ವಿಚಾರಗಳಲ್ಲಿ ಹೇಗೆ ನಡೆಯುತ್ತೆ ಅನ್ನೋ ಅರಿವಿರುತ್ತೆ ನಿಮ್ಗಳಿಗೆ. ನೀವುಗಳು ಅದೇ ಥರ ಚಿಲ್ಲರೆ ಟಾಕಿಗೆ ಇಳಿತೀರಲ್ಲ ಎಲ್ಲರೂ. ವಯಸ್ಸಾದಂಗೆ ಜಾಸ್ತಿ ಆಗಬೇಕಲ್ವಾ ಜ್ಞಾನ? ಇನ್ನು ಬೊಮ್ಮಾಯಿ ಅವರು ಸಮಾನಾಂತರ ಜಲಾಶಯಕ್ಕೆ ಕಟ್ಟೋದಕ್ಕೆ ಇದು ಸರಿಯಾದ ಸಮಯ. ಪರ್ಫೆಕ್ಟ್ ಸಜೆಷನ್ ಅದು. ಇನ್ಫ್ಯಾಕ್ಟ್ ಐ ಆಮ್ ಹ್ಯಾಪಿ ಬೊಮ್ಮಾಯಿ ಹ್ಯಾಸ್ ಸ್ಪೋಕನ್ ಅಬೌಟ್ ಇಟ್. ವೆರಿ ಕರೆಕ್ಟ್ ಅದು. ಬಿಜೆಪಿಯವರ ಟೀಕೆಗೆ ಸಚಿವರು ಕೌಂಟ್ರ್. ಈ ವಿಚಾರದಲ್ಲಿ ರಾಜಕೀಯ ಸರಿ ಇಲ್ಲ, ಅಧಿಕಾರಿಗಳು ಏನು ಮಾಡೋಕ್ಕಾಗುತ್ತೆ ಅಂತ ಆವಾಗಲೇ ಹೇಳಾಯ್ತು. ಅಧಿಕಾರದಲ್ಲಿ ಏನು ಮಾಡೋಕ್ಕಾಗತ್ತೆ ಅಂತ. ಈಗ ನೋಡಿ ಬಿಜೆಪಿಯವರು ಇದನ್ನು ಹೇಳಿದ್ದಾರೆ. ಅದರ ಕಾರಜೋಳರು ವಿನೇಶ್ ಪೊಗಟ್ಟಿಗೆ 100 ಗ್ರಾಂನಿಂದಾಗಿ ಪದಕ ತಪ್ಪಿತು. ಷಡ್ಯಂತ್ರ ಇದೆ ಇದರಲ್ಲಿ. ಯಾರು? ಕಾಂಗ್ರೆಸ್. ಯಾರ ಷಡ್ಯಂತ್ರ? ಯಾರು ಷಡ್ಯಂತ್ರ ಇದೆ ಅಷ್ಟೇ. ನಾವು ವಾಕೌಟ್ ಮಾಡಿ ಹೋಗ್ತಾ ಇದ್ದೀವಿ ಆಚೆಗೆ ಹೌಸಿಂದ. ಷಡ್ಯಂತ್ರ ಇದೆ ಅಲ್ರಪ್ಪ. ಎಮ್ಮಂಗೆ 100 ಗ್ರಾಮ್ ಹೆಚ್ಚಾಗಕ್ಕೂ ಷಡ್ಯಂತ್ರಕ್ಕೂ ಏನರಯ್ಯ ಸಮಾನ? ಇಲ್ಲ ಇದು ಷಡ್ಯಂತ್ರನೇ ಆಗೋಯ್ತು. ಇಲ್ಲಿ ಡ್ಯಾಮಿನ ಚೈನ್ ಲಿಂಕು ಕಟ್ಟಾಗಿದೆ, ಇದರಲ್ಲಿ ಷಡ್ಯಂತ್ರ ಇದೆ. ಯಾರು ಮಾಡಿದ್ರು? ಅದೆಲ್ಲ ಕೇಳಂಗಿಲ್ಲ ನೀವು. ಷಡ್ಯಂತ್ರ ಇದೆ. ಇದು ದೇಶದ ರಾಜಕಾರಣಿಗಳ ದೌರ್ಭಾಗ್ಯ ನಡವಳಿಕೆಗಳು. ಫಾರ್ ಎವ್ರಿ ಇಶ್ಯೂ ಲಾಜಿಕ್ ಇಲ್ಲದೆ ಕೈಗೆತ್ಕೋತೀವಿ. ಅದರ ಪರಿಣಾಮ ಅನುಭವಿಸ್ಬೇಕು. ನಾವು ಇಂಥ ಆಡಳಿತಗಾರರನ್ನ ಆಯ್ಕೆ ಮಾಡ್ಕೊಳ್ತಿರೋದಕ್ಕೆ ಹೊಡ್ಕೋಬೇಕು ಮೂತಿಗೆ ನಾವೇ ಇವ್ರುಗಳನ್ನು. ಇತ್ತ ನೆತ್ತಿಗೆ ಓದೂ ಇರಲ್ಲ, ಇತ್ತ ನೆಟ್ಟಿಗೆ ತಿಳ್ಕೊಳ್ಳೋದೂ ಇಲ್ಲ, ಇತ್ತ ನೆಟ್ಟಿಗೆ ಆ ನಾಲ್ಗೇನು ಹಿಡಿತದಲ್ಲೂ ಇಟ್ಕೊಳ್ಳಲ್ಲ, ತಿಳ್ಕೊಂಡವ್ರನ್ನ ಕೇಳೋದೂ ಇಲ್ಲ. ಆಸಕ್ತಿ ಮೊದಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಿರೋದು ಸರಿ ಇದೆ. ಸಮಾನಾಂತರ ಜಲಾಶಯ ಅವ್ರು ಪ್ರಪೋಸ್ ಮಾಡ್ತಿರೋದಿಲ್ಲ, ಇದು ಓಲ್ಡ್ ಪ್ರಪೋಸಲ್. ಇದು ಬೊಮ್ಮಾಯಿ ಅವ್ರು ಪ್ರಪೋಸ್ ಮಾಡಿದ್ದಲ್ಲ, ಇವತ್ತದು ಓಲ್ಡ್ ಪ್ರಪೋಸಲ್. ಅದನ್ನ ಅವ್ರು ಎತ್ತಿತಾ ಇದ್ದಾರೆ ಮತ್ತೆ. ಯಾಕೆ ಅಂದರೆ ತುಂಗಭದ್ರಾನಲ್ಲಿ ಆಲ್ಮೋಸ್ಟ್ ಒಂದು 25-30 TMC ಹೋಗ್ಬೋದಾದಷ್ಟು ನೀರಿಂದಕ್ಕೆ ಹೂಳು ಕೂತ್ಕೊಂಡಿದೆ. ಹೂಳಿದೆ ಅಲ್ಲಿ. ನೀವು ಆ ಹೂಳನ್ನು ತೆಗಿಯಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಲೈಕ್ KRS ತೆಗಿಯಕ್ಕಾಗಲ್ಲ. ತೆಗಿಯೋದು ವಿಲ್ ಬಿ ಮೋರ್ ಕಾಸ್ಟ್ಲಿಯರ್ ದ್ಯಾನ್ ಕನ್ಸ್ಟ್ರಕ್ಷನ್ ಆಫ್ ಎ ನ್ಯೂ ಡ್ಯಾಮ್. ಹೊಸ ಡ್ಯಾಮ್ ಕಟ್ಟೋಷ್ಟಕ್ಕಿಂತ ಜಾಸ್ತಿ ಕಾಸು ಖರ್ಚಾಗತ್ತೆ ಆಮೇಲೆ. ಹಾಗಾಗಿ ತೆಗಿಯಕ್ಕಾಗಲ್ಲ. ಅಲ್ಟಿಮೇಟ್ಲಿ ನಾವು ಪ್ರಕೃತಿ ನಮಗೆ ಕೊಡ್ತಾ ಇರುವಂತಹ ಈ ಅಮೂಲ್ಯವಾದಂತಹ ಈ ನೀರನ್ನು ಶೇಖರಿಸೋದು ನಮ್ಮ ಮೂಲ ಕರ್ತವ್ಯ ಆಗಬೇಕು. ಹಾಗಾಗಿ 30 TMC ಕಳ್ಕೊತಾ ಇದ್ದೀವಿ ಆಕ್ಚುಲಿ. ಹಂಗಾಗಿ ಸಮಾನಾಂತರ ಡ್ಯಾಮ್ ಬಂದ್ರೆ ಬ್ಯಾಲೆನ್ಸ್ ಮಾಡಿ ಸ್ಟೋರ್ ಮಾಡ್ಬೋದು ನಾವು. ದಟ್ಸ್ ಎ ಕರೆಕ್ಟ್ ಥಾಟ್. ಅದು ಅದರ ಬಗ್ಗೆ ಆಲೋಚನೆ ಮಾಡಲ್ಲ. ಎಸ್, ಮುಂದಕ್ಕೆ ಹೋಗೋಣ. ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ಕೊಚ್ಚಿ ಹೋಗಿದ್ರ ಪರಿಣಾಮ ರಾಜ್ಯದ ಉಳಿದ ಜಲಾಶಯಗಳ ಸುರಕ್ಷತೆ ಬಗ್ಗೆ ಈಗ ಪ್ರಶ್ನೆ ಎದ್ದಿದೆ. ಹೀಗಾಗಿ ರಾಜ್ಯ ಸರ್ಕಾರ ತಜ್ಞರ ತಂಡವನ್ನ ಎಲ್ಲಾ ಡ್ಯಾಂಗಳಿಗೂ ಕಳಿಸಿ ವರದಿ ತರಿಸಿಕೊಳ್ಳೋಕೆ ಮುಂದಾಗಿದೆ. ಇದಕ್ಕಾಗಿ ತಜ್ಞರ ಸಮಿತಿ ರಚಿಸಲು ಕೂಡ ಕಸರತ್ತು ನಡೆಸ್ತಾ ಇದೆ. ಇದರ ಮಧ್ಯೆಯೇ ಶಿವಮೊಗ್ಗದ ತುಂಗಾ ಜಲಾಶಯದ 8ನೇ ಗೇಟ್ನ ವೈರ್ ರೋಪ್ನಲ್ಲಿ ತೊಂದರೆ ಕಾಣಿಸಿಕೊಂಡಿತ್ತು ಅನ್ನೋ ವಿಚಾರ ಬಯಲಾಗಿದೆ. ಸಮಸ್ಯೆ ಗೊತ್ತಾದ ಕೂಡಲೇ ಎಚ್ಚೆತ್ತ ಜಲಾಶಯದ ಎಂಜಿನಿಯರ್ಗಳು ಸಮಸ್ಯೆ ಇರುವ ಗೇಟ್ ಅನ್ನ ಎತ್ತದೇ ಇರಲು ತೀರ್ಮಾನಿಸಿದ್ದಾರೆ. 22 ಗೇಟ್ಗಳ ಪೈಕಿ 8ನೇ ಗೇಟ್
ಹೊರತುಪಡಿಸಿ ಉಳಿದ ಗೇಟ್ಗಳಿಂದ ನೀರನ್ನು ಹೊರಕ್ಕೆ ಬಿಡ್ತಾ ಇದ್ದಾರೆ. ಒತ್ತಡ ಹಾಕಿ 8ನೇ ಗೇಟ್ ಎತ್ತಲು ಹೋದ್ರೆ ಅನಾಹುತ ಆಗುತ್ತೆ ಅನ್ನೋದು ಅವರ ಒಂದು ಮುಂದಾಲೋಚನೆ. ಹೀಗಾಗಿ ಮುಂದಿನ 8ನೇ ಗೇಟ್ ದುರಸ್ತಿ ಡ್ಯಾಮ್ ಒಂದು ದುರಸ್ತಿ ಕಾರ್ಯಕ್ಕೆ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಳೆ ಮೈಸೂರು ಭಾಗದ ಜೀವನಾಡಿ 92 ವರ್ಷದ ಕೆಆರ್ಎಸ್ ಡ್ಯಾಂನ ಸುರಕ್ಷತೆ ವಿಚಾರದಲ್ಲಿ ಪ್ರಶ್ನೆ ಎದ್ದೆಳೆದಿದೆ. ಕೆಆರ್ಎಸ್ ಡ್ಯಾಂನಲ್ಲಿ ಬಳಸ್ತಾ ಇರುವಂತಹ ತಂತ್ರಜ್ಞಾನ ಯಾವುದು, ಬೇರೆ ಡ್ಯಾಂಗಳಿಗೆ ಹೋಲಿಕೆ ಮಾಡಿದ್ರೆ ಏನ್ ವ್ಯತ್ಯಾಸ ಇದೆ ನೋಡೋಣ. ಕೆಆರ್ಎಸ್ ಡ್ಯಾಮ್ ನಿರ್ಮಾಣ ಮಾಡಿದಾಗ ಇಂತಿಷ್ಟು ಅಂತ ಅದಕ್ಕೆ ಜೀವ ಅವಧಿಯನ್ನು ವಿಶ್ವೇಶ್ವರಯ್ಯನವರು ಕೊಟ್ಟಿದ್ದಾರೆ, ಹೆಚ್ಚು ಕಡಿಮೆ 100 ವರ್ಷ. ಮನುಷ್ಯನಿಗೆ ಬದುಕೋದಕ್ಕೆ 100 ವರ್ಷ ಇದೆ ಅಂದ ಕಾರಣಕ್ಕೆ ಎಲ್ಲರೂ 100 ವರ್ಷ ಬದುಕಬೇಕು ಅಂತಾನೂ ಇಲ್ಲ, ಆರೋಗ್ಯಯುತವಾಗಿ ಬದುಕಬಾರ್ದು ಅಂತಾನೂ ಇಲ್ಲ. ಹಾಗೆ ಒಂದು ಡ್ಯಾಮ್ಗೊಂದು 100 ವರ್ಷ ಇರ್ಬೋದು, ಇದು ರಫಾಗಿ ನೋಡ್ಕೊಳ್ಳಿ ಅಂದರೆ 100ನೇ ವರ್ಷದ ದಿನ ಗಂಟೆಗೆ 12 ಕ್ರಾಸ್ ಆದ ತಕ್ಷಣ ಠಮಾರ್ ಅಂತ ಹೊಡ್ಕೊಂಡು ಹೊಟ್ಟೋಯ್ತು ಅಂತ ಅನ್ನೋಕ್ಕಾಗಲ್ಲ. ಇರ್ಬೋದು, ಬಟ್ ವಿ ನೀಡ್ ಟು ಬಿ ಕೇರ್ಫುಲ್. ನಮ್ಮ ದೇಹ ಇದ್ದಂಗೆ ನಾವು ಎಷ್ಟು ಚೆನ್ನಾಗಿ ಆರೋಗ್ಯವನ್ನು ನಮ್ಮ ಒಳ್ಳೆಯ ಜೀವನ ಪದ್ಧತಿಗಳಿಂದ ಕಾಪಾಡ್ಕೋತೀವೋ ಅಷ್ಟು ಚೆನ್ನಾಗಿ ಇರ್ತೀವಿ ಅಂತ ನಮ್ಮ ನಂಬಿಕೆ. ಆಫ್ಟರ್ ಕರೋನಾ ಅದನ್ನು ಹೇಳೋಂಗಿಲ್ಲ, ಅದು ಕಷ್ಟದಲ್ಲಿದೆ ಪರಿಸ್ಥಿತಿ. ಅದೇ ರೀತಿ ಒಂದು ಡ್ಯಾಮು, ಒಂದು ಮನೇನು 6-7 ವರ್ಷಕ್ಕೆ ಒಂದ್ಸರಿ ಬಣ್ಣ ಹೊಡ್ಸು, ಪಾಲಿಶ್ ಹೋಗಿದ್ರೆ ಪಾಲಿಶ್ ಮಾಡಿಸು ಮರಕ್ಕೆ. ಅದೇ ಥರ ಡ್ಯಾಮು ಮೇಂಟೈನ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಅದರ ಜೀವಿತಾವಧಿ ಮುಂದುವರಿಯುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ನಾರ್ಮಲಿ ಹ್ಯಾಪನ್ಸ್ ಇನ್ ಅವರ್ ಸ್ಯಾಟಲೈಟ್ಗಳಲ್ಲಿ, ಉಪಗ್ರಹಗಳಲ್ಲಿ. ನಾವು ಆ ಉಪಗ್ರಹದ ಕಾಲಾವಧಿ ಇಷ್ಟು ಅಂತ ಮಾಡ್ಕೊಂಡಿರ್ತಾರೆ, ಬಟ್ ದಿ ಸ್ಟ್ರೆಚ್ ಓವರ್. ಅವುಗಳು ಕೆಲವಂತೂ ಅಮೇಝಿಂಗ್ಲಿ ಸ್ಟ್ರೆಚ್ ಆಗಿ ವರ್ಕ್ ಮಾಡುತ್ತವೆ. ಹಂಗೆ ಅನ್ಕೊಂಡು ಮಾಡ್ಕೊಂಡೋಗುತ್ತೆ ಬಿಡ ಅಂತ ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡು ಹೋಗಲ್ಲ, ಒಂದಿನ ಆಫ್ ಆಗಲೇಬೇಕು. ಅದು KRS ಅಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ, ಡ್ಯಾಮ್ಗಳದ್ದು ಗೇಟ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರಂತೆ ಈಗಾಗಲೇ. ಹಾಗಾಗಿ ಮುಂದೆ ಏನು ಮಾಡ್ತಾರೋ ನನಗೆ ನೋ ಐಡಿಯಾ, ಗೊತ್ತಿಲ್ಲ ನನಗೆ. ಬಟ್ ಇದೊಂದು ಈಗ ಅದೇ ಹೇಳಿದ್ರಲ್ಲ, ಇದಾದ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ಪರಿಶೀಲಿಸ್ಬಿಟ್ಟು ಅದೆಷ್ಟೋ ಬಹುಮಹಡಿ ಕಟ್ಟಡದಲ್ಲಿ ಬೆಂಕಿ ಸುದ್ದಿ, ಇಮಿಡಿಯೇಟ್ ರೆಸ್ಪಾನ್ಸು ಸರ್ಕಾರ. ರಾಜ್ಯದಲ್ಲಿರುವ ಎಲ್ಲ ಬಹುಮಹಡಿ ಕಟ್ಟಡಗಳ ಪರಿಶೀಲನೆ ನಡೆಯತ್ತೀಗ. ರಿಪೋರ್ಟ್ ತರಿಸ್ಕೊತೀವಿ, ತಕ್ಕಳಪ್ಪ ಬಿತ್ತು ಅನ್ಕಳಿ. ಪಟಾಕಿ ಒಂದು ಅಪಘಾತ, ಇನ್ನು ರಾಜ್ಯದಲ್ಲಿ ಎಲ್ಲ ಕಡೆ ಪಟಾಕಿಗಳ ಪರಿಶೀಲನೆ. ಈ ಸ್ಟ್ಯಾಂಡರ್ಡೈಸ್ಡ್ ರೆಸ್ಪಾನ್ಸ್ಗಳು ಮತ್ತು ನೀ ಜರ್ಕಲ್ ಕೊಡೋವಂಥದ್ದು ಮತ್ತು ಅದಕ್ಕೆ ಯಾವುದೇ ರೀತಿಯ ಮೌಲ್ಯ ಇಲ್ಲದೆ ಇರೋದೇ ನಮ್ಮ ದೇಶದ ಹಣೆ ಬರಹ, ರಾಜ್ಯವೂ ಸೇರಿದಂತೆ. ಇದೊಂದು ಸ್ಟ್ಯಾಂಡರ್ಡ್. ಮರ ಬಿತ್ತು, ಬೆಂಗಳೂರು ನಗರದಲ್ಲಿರುವ ಎಲ್ಲ ಮರಗಳನ್ನು ಪರಿಶೀಲನೆ ಸರ್. ಪಾಟೋಲ್ ಇದೆ, ಎಲ್ಲ ಪರಿಶೀಲನೆ. 1314 ಪಾಟೋಲ್ಗಳು ಇವೆ. ಇಷ್ಟೇ ಅಂತಾನೆ ಬರೀತಾರೆ, ಅದಕ್ಕಿಂತ ಜಾಸ್ತಿ ಇಲ್ಲ ಸರ್. ಅಲ್ಲಿ 3 ನಾಯಿಗಳು, ಎಲ್ಲ ನಾಯಿಗಳಿಗೆ ಇನ್ನು ಮುಂದೆ ಮದ್ದು ಆಯ್ತು ಬಿಡ್ರ, ಮುಗ್ದಾಯ್ತು ಕೆಲಸ. ಈ ತುಟಿ ಅಂಚಿನ ಮಾತುಗಳು ಮತ್ತು ಅದಕ್ಕೆ ಬೇಕಾದಂತಹ ಪ್ಯಾಷನ್ ಆಫ್ ಡೂಯಿಂಗ್ ಥಿಂಗ್ಸ್ ನನ್ನ ಜನರಿಗೆ ಮಾಡಬೇಕು ಅಂತ ಇಲ್ಲದಿರೋದು ಸತ್ತೋದ ಮೇಲೆ, ದುಡ್ಡೇ ನನ್ನ ಜೀವನ, ತಿಂದಿದ್ರೆ ನಾನು ಬದುಕಲ್ಲ, ಅನ್ನ ಅಲ್ಲ ನನಗೆ ಬೇಕಾಗಿರೋದು ಹಣ ಅನ್ನದ ರೂಪದಲ್ಲಿ ಅನ್ನೋ ತೀರ್ಮಾನಕ್ಕೆ ಬಂದು ಆಗೋದ ಮೇಲೆ ಭ್ರಷ್ಟಕೂಟದ ಮಧ್ಯೆ ಇವೆಲ್ಲ ಎಲ್ಲಾಗತ್ರಿ ನಿರೀಕ್ಷೆ ಮಾಡೋದಾದ್ರೆ ಸುಮ್ಮನೆ ವೆಯ್ಟ್ ಮಾಡಿ. ಇನ್ನೊಂದಿನ ಏನೋ ಆಗೋದು ಬೇಡ ನಮ್ಮ ರಾಜ್ಯದಲ್ಲಾಗಲಿ ಯಾವುದೇ ರಾಜ್ಯದಲ್ಲಾಗಲಿ ಅಷ್ಟೇ ಅಂತ ಕೈ ಹಿಂಗೆ ಹಿಡ್ಕೊಂಡು ನಿಮ್ಮ ದೇವರಿಗೆ ಹೇಳ್ಕೊತಾ ಇರಿ. ಅದಾಗಿದ್ದು ಇನ್ನೊಂದು ಆಗದಂತೆ ಮುಂದಿನ ಕ್ರಮ ಅಂತಾರೆ. ಅದಕ್ಕೆ ಇವತ್ತೇ ರೆಡಿ ಇರೋಣ ಬೇಕಾದ್ರೆ. ಸ್ಟ್ಯಾಂಡರ್ಡ್ ಸ್ಟೇಟ್ ಪಾಠ ಏನು ಕಲ್ತ್ರಿ ಅನ್ನೋದಿಲ್ಲ. ಎಸ್, ಗಿಣಿಗಳಾದರೂ ಬೆಟ್ರು. ಬೋರ್ ಆದಾಗ ಮಗ ತಿರುಗಿಸ್ಕೊಂಡು ನಿಂತ್ಕೋತಾರೆ. ಹೇಳೋ ಅಂದರೆ ಹೇಳಲ್ಲ ಅಂದ್ಬಿಟ್ಟು ಮಗ ತಿರುಗಿಸ್ಕೊಂಡು ನಿಂತ್ಕೋತಾರೆ. ನಮ್ಮವು ಹಿಂಗಿಲ್ಲ, ಹೇಳ್ತಾನೇ ಇರ್ತೀವಿ ಅದನ್ನೇ.